ಕಾಂತರಾಜಪುರ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಲಮತ್ತಿಘಟ್ಟ ಗ್ರಾಮದ ನಿರ್ದೇಶಕ ಎಚ್.ಆರ್. ಸುರೇಶ್ ಜೆಸಿಪಿ ಅವಿರೋಧವಾಗಿ ಆಯ್ಕೆಯಾದರು. ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿ ಕಾಂತರಾಜಪುರ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಚುನಾವಣೆ ನಡೆಯಿತು. ಮಾಜಿ ಅಧ್ಯಕ್ಷ ರವೀಶ್, ಉಪಾಧ್ಯಕ್ಷ ನಿತಿನ್, ನಿರ್ದೇಶಕರಾದ ನಾರಾಯಣ, ಕೃಷ್ಣಪ್ಪ, ಸೋಮೇಗೌಡ, ಪುನೀತ್, ಕವಿತಾ, ಜಯಲಕ್ಷ್ಮಿ, ವನಜಾಕ್ಷಿ, ಯದುಕುಮಾರ್ ನಾಯಕ್, ನಂಜಪ್ಪ, ಮಧು ಹಾಗೂ ಆಲಮತ್ತಿಘಟ್ಟ ಗ್ರಾಮದ ನಿಂಗೇಗೌಡ, ಗುರು, ರೇವಣ್ಣ, ಕಾಂತರಾಜಪುರ ಗ್ರಾಮದ ಕಾರ್ತಿಕ್, ಕೆಟಿ ಮಂಜುನಾಥ್, ರಾಮಚಂದ್ರ, ಉತ್ತೇನಹಳ್ಳಿ ಗ್ರಾಮದ ರಾಜಪ್ಪ, ಶರತ್, ಸಿಂಹಾದ್ರಿ ಮಂಜಣ್ಣ, ಸಾಗರ್, ವಡ್ಡರಹಳ್ಳಿ ಗ್ರಾಮದ ಗಣೇಶ್ ಗೌಡ ಸೇರಿದಂತೆ ವಿವಿಧ ಗ್ರಾಮದ ಮುಖಂಡರು ಹಾಗೂ ಸುರೇಶ್ ಸ್ನೇಹಿತರು ಇದೇ ವೇಳೆ ಉಪಸ್ಥಿತರಿದ್ದರು. ಸಹಕಾರ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನಮ್ಮ ನಿರ್ದೇಶಕರಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು. ಹಾಗೂ ನನ್ನ ಸುತ್ತ ಜನಪ್ರಿಯ ಶಾಸಕರಾದ ಸಿ.ಎನ್. ಬಾಲಣ್ಣ ಅವರು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ, ಅವರಿಗೂ ಧನ್ಯವಾದಗಳು. ಗ್ರಾಮಸ್ಥರು ಎಲ್ಲ ಒಪ್ಪಿಗೆ ಮಾಡಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರಾದಂಥ ಬಾಲಕೃಷ್ಣವರು ಅಧ್ಯಕ್ಷತೆಯಲ್ಲಿ ಎಲ್ಲ ಸುಸಜ್ಜಿತವಾಗಿ ಅಧ್ಯಕ್ಷರುಗಳ ಆಯ್ಕೆ ನೆರವೇರಿಸ್ತಿದ್ದಾರೆ. ನಾನು ಅಧ್ಯಕ್ಷರಾಗಿ 6 ತಿಂಗಳ ಅಧಿಕಾರ ಮುಗಿಸಿದ ನಂತರ ಅದೇ ನಮ್ಮ ಪಕ್ಕದ ಆಮತ್ಕರ್ತಾದಂಥ ಎಚ್.ಎಸ್. ಸುರೇಶ್ ಅವರಿಗೆ ಇವತ್ತು ಅಧಿಕಾರವನ್ನು ಹಂಚಿಕೆ ಮಾಡಿಕೊಟ್ಟಿದ್ದೇವೆ. ನೀವು ಯಾವುದೇ ತೊಂದರೆ ತಕರಾರದಂಥ ಅಧ್ಯಕ್ಷರಾಗೋದಕ್ಕೆ ಭಾಳ ಅನುಕೂಲವಾಗಿದೆ. ಈಗ ನಮ್ಮ ಸೊಸೈಟಿಯಲ್ಲಿ ಈ ವರ್ಷ ಅವರ ಅಧ್ಯಕ್ಷತೆಯಲ್ಲಿ ಹೆಚ್ಚುವರಿ ಸಾಲ 20 ಲಕ್ಷವನ್ನು ಕೊಡಲಾಗಿದೆ. ಹಾಗೂ ಹೊಸದಾಗಿ ಸಾಲ 20 ಲಕ್ಷ ಮತ್ತು ಹೆಚ್ಚುವರಿ 65 ಲಕ್ಷ ಸಾಲವನ್ನು ಕೊಡಲಾಗಿದೆ. ಫ್ರೀ ಶಿಕ್ಷಣಕ್ಕೆ 45 ಲಕ್ಷ ಸಾಲವನ್ನು ನಮ್ಮ ಹೆಚ್ಚಿನ ಅನುದಾನವನ್ನು ನಮ್ಮ ಜನಪ್ರಿಯ ಶಾಸಕರು ಮಾಡಿಕೊಟ್ಟಿರ್ತಾರೆ. ಹಾಗೂ ನಮ್ಮ ಸೊಸೈಟಿಗೆ ಬೇಕಾದಂಥ ಪೀಠೋಪಕರಣಕ್ಕಾಗಿ ನಮ್ಮ ಪುರುಷಮ್ಮಣ್ಣವರು, ಬಾಲಣ್ಣವರು ಹೆಚ್ಚಿನ ಅನುದಾನವನ್ನು ಕೊಟ್ಟು ಇವತ್ತು ಸೊಸೈಟಿಯನ್ನು ತಾಲೂಕಲ್ಲಿ ಸುಸಜ್ಜಿತವಾಗಿರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಓಕೆ. ಸೊಸೈಟಿಯಲ್ಲಿ ಸುರೇಶ್ ಅವರು ಬನ್ನಿ ಕೃಷ್ಣ. ಆಲಮತ್ತಿಘಟ್ಟ ಸುರೇಶ್ ಅವರು ಯಾವುದೇ ಒಂದು ಅರ್ಜಿಯಿಂದಲೇ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಅವರಿಗೆ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಸಹಕಾರ ಸಂಘದ ಎಲ್ಲ ಸದಸ್ಯರು ಮತ್ತು ಮುಖಂಡರು ಮತ್ತು ನಮ್ಮ ಜನಪ್ರಿಯ ಶಾಸಕರ ಒಂದು ಆಶೀರ್ವಾದದಿಂದ ಅವರು ನಮ್ಮ ಸಹಕಾರ ಸಂಘವನ್ನು ಅತಿ ಉತ್ತಮ ರೀತಿಯಲ್ಲಿ ಮುನ್ನಡೆಸ್ತಾರೆ ಅಂತ ಹೇಳ್ತಾರೆ. ನಾನು ಮಾತು ಮುಗಿಸ್ತೀನಿ. ನೆರವೇರಿಸತಕ್ಕಂಥ ಎಲ್ಲ ಮುಖಂಡರಿಗೆ ಹಾಗೂ ಅಧಿಕಾರಿ ವರ್ಗದವರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ.